ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ದ ವರ್ಕ್ ಆಫ್ ದ ಡೆವಿಲ್ ವಿಲ್ ನಾಟ್ ವಿನ್ ಅಗೇನ್ಸ್ಟ್ ದ ಗಾಡ್. ನೋ ಹೇಟರ್ಸ್ ಕ್ಯಾನ್ ಸ್ಟಾಪ್ ಗಾಡ್ಸ್ ಫೇವರ್ ಫಾರ್ ಅಸ್. ಪ್ರಿಯರಾದ ದೇವ ಮಕ್ಕಳೇ, ಸೈತಾನನ ಯಾವ ಕಾರ್ಯಗಳು ದೇವರ ಮುಂದೆ ಸಾಗುವುದಿಲ್ಲ ಮತ್ತು ನಮ್ಮನ್ನು ವಿರೋಧಿಸುವ ಯಾವ ವೈರಿಯ ಕುತಂತ್ರವು ದೇವರಿಂದ ನಮಗಾಗಿ ಸಿದ್ಧ ಮಾಡಿಟ್ಟಿರುವ ಆಶೀರ್ವಾದವನ್ನು ತಡೆಯಲು ಸಾಧ್ಯವೇ ಆಗುವುದಿಲ್ಲ. ಪ್ರಿಯರಾದ ದೇವ ಮಕ್ಕಳೇ, ಹೌದು, ನಾವು ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ಹಾದು ಹೋಗುವಾಗ ಈ ಅನುಭವಕ್ಕೆ ಬಂದಿರುತ್ತೇವೆ. ನಮಗೆ ನಮ್ಮ ವಿರುದ್ಧವಾಗಿ, ನಮ್ಮ ಜೀವಿತದ ಅನೇಕ ವಿಷಯಗಳಿಗೆ ವಿರುದ್ಧವಾಗಿ, ಅಥವಾ ನಮ್ಮ ಸಾಧನೆ ಅಥವಾ ನಮ್ಮ ಆ, ಅನೇಕ ಕಷ್ಟಗಳ ಮಧ್ಯದಲ್ಲಿ ಅಥವಾ ದುಃಖಗಳ ಮಧ್ಯದಲ್ಲಿ ನಾವು ಹಾದು ಬಂದ ಆ ರೀತಿಯನ್ನು, ನಾವು ಹೊಂದಿಕೊಂಡಿರುವ ಆ ಸಫಲತೆಯನ್ನು ನೋಡಿ ಅನೇಕರು ಹೊಟ್ಟೆ ಕಿಚ್ಚುಪಟ್ಟು ನಮ್ಮನ್ನು ಹಾಳು ಮಾಡಬೇಕೆಂಬುದಾಗಿ, ಅಥವಾ ನಮ್ಮನ್ನು ನಾಶ ಮಾಡಬೇಕೆಂಬುದಾಗಿ, ಅಥವಾ ನಮ್ಮನ್ನು ಹೇಗಾದರೂ ಕುಗ್ಗಿಸಬೇಕೆಂಬುದಾಗಿ ಪ್ರಯತ್ನಿಸುವಾಗ, ದೇವರು ನಮಗಾಗಿ ಈಗಾಗಲೇ ಯೋಜನೆ ಮಾಡಿಟ್ಟಿರುವ ಎಲ್ಲ ಆಶೀರ್ವಾದಗಳು ಅದನ್ನು ತಡೆಯಲು ಯಾರ ಕೈಯಿಂದನೂ ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ಎಸ್ತರ್ ಪುಸ್ತಕವನ್ನು ಧ್ಯಾನಿಸುವಾಗ ಮೊರ್ದೆಕಾಯಿ ಮತ್ತು ಹಾಮಾನನ ಕುರಿತಾಗಿ ನೋಡುತ್ತೇವೆ. ಹಾಮಾನನು ಆ ರಾತ್ರಿಯಲ್ಲಿ ತನ್ನ ಕುಟುಂಬದವರೊಂದಿಗೆ ಸೇರಿ ಮೊರ್ದೆಕಾಯನ್ನು ಆತನು ಗಲ್ಲು ಮರಕ್ಕೆ ತೂಗು ಹಾಕಬೇಕೆಂಬುದಾಗಿ ಒಂದು ಮರದ ಕಂಬವನ್ನು ಸಿದ್ಧ ಮಾಡಿದನು. ಅದೇ ರಾತ್ರಿಯಲ್ಲಿ ಯೇಸು ಕ್ರಿಸ್ತನು ಆ ಅಹೇಶ್ವರೋಷ ರಾಜನ ಕನಸನ್ನು ತಳಮಳಗೊಳಿಸಿ ಮೊರ್ದೆಕಾಯನ್ನು ಅದೇ ಮರುದಿನದಲ್ಲಿ ಆತನಿಗೆ ಸಲ್ಲಬೇಕಾದ ಆ ರಾಜ ವೈಭವವನ್ನು ಹೊಂದಿಕೊಳ್ಳುವಂತಹ ಒಂದು ಸನ್ಮಾನಕ್ಕೆ ಬಾಧ್ಯನಾಗಿ ಮಾಡಿದನು ಎಂಬುದಾಗಿ ನೋಡಬಹುದು. ಪ್ರಿಯರಾದ ದೇವ ಮಕ್ಕಳೇ, ವೈರಿಯು ಒಂದು ಕಡೆ ನಮಗಾಗಿ ಕುತಂತ್ರವನ್ನು ಹೆಣೆಯುತ್ತಿದ್ದರು. ಪ್ಯಾರಲಲ್ ಆಗಿ ಅದಕ್ಕೆ ಸಮಾನಾಂತರವಾಗಿ ದೇವರು ನಮಗಾಗಿ ಅನೇಕ ಸನ್ಮಾನ, ಕೀರ್ತಿ, ಅನೇಕ ರೀತಿಯಾದ ಆಶೀರ್ವಾದವನ್ನು ಮತ್ತೊಂದು ಕಡೆ ಆ ವೈರಿಯೇ ಕಾಣುವಂತೆ ಸಿದ್ಧ ಮಾಡುತ್ತಿದ್ದಾನೆ. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 23ನೇ ವಾಕ್ಯದಲ್ಲಿ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿತು ಎಂಬುದಾಗಿ. ಹಾಗಾದರೆ ನಮ್ಮ ವೈರಿಗಳ ಕುತಂತ್ರಕ್ಕೆ ನಾವು ಹೆದರುವುದು ಬೇಡ. ದೇವರ ಆಶೀರ್ವಾದಕ್ಕಾಗಿ ಆತನನ್ನು ಮೆಚ್ಚಿಸಿ ಆತನ ಸನ್ನಿಧಾನದಲ್ಲಿ ಕಾಯೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.